ಶ್ರೀರಾಮ್. ಹೇಗಿದ್ದೀರಾ ಸ್ನೇಹಿತರೆ? ನಾನು ನಿಮ್ಮ ಮನೆ ಮಗಳು ಉಷಾ ಗೌಡ ಕನ್ನಡತಿ ಮಾತಾಡ್ತಾ ಇರೋದು. ಸೊ ಇವತ್ತು ಈ ಬೇಸಿಗೆ ರಜೆ ಬರ್ತಾ ಇದೆ, ಎಕ್ಸಾಮ್ಸ್ ಮುಗಿತಾ ಇದೆ. ಸೊ ನಾನು ಇವತ್ತು ಒಂದು ಉದ್ಯಾನವನಕ್ಕೆ ನಿಮ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನ ಅಂತ ಇದೆ ಹೆಸರು. ಇನ್ನೊಂದು ಹೆಸರು ಏನು ಅಂದ್ರೆ ಆಲದ ಮರ ಉದ್ಯಾನವನ. ಈ ಒಂದು ಉದ್ಯಾನವನದಲ್ಲಿ ಅದೇ ಒಂದು ಪ್ರಸಿದ್ಧಿ ಇದೆ ಉದ್ಯಾನವನ ಅಂತ, ಆಲದ ಮರ ಬನ್ನಿ ನಿಮ್ಗೆ ಒಳಗೆ ತೋರಿಸ್ತೀನಿ ನಾನು. ಬನ್ನಿ ಸ್ನೇಹಿತರೆ, ಮೊಟ್ಟ ಮೊದಲು ಪಾರ್ಕಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಾಗದೇವತೆ ಇದೆ. ನಮಸ್ಕಾರ, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದು ಮಾಡ್ಲಿ ದೇವಿ. ಬನ್ನಿ ಮುಂದೆ ಈ ಒಂದು ಉದ್ಯಾನವನ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಸ್ನೇಹಿತರೆ ನೋಡಿ, ಹಿರಿಯರೆಲ್ಲ ಒಂದ್ ಕಡೆ ಕೂತ್ಕೊಂಡಿದ್ದಾರೆ ಅವರ ಸ್ನೇಹಿತರ ಜೊತೆ. ಈ ಒಂದು ಉದ್ಯಾನವನಕ್ಕೆ ಬಂದು ಎಲ್ಲ ಕೂತ್ಕೊಂಡು ಒಂದು ತಾಣ ಮಾಡ್ತಾ ಇದ್ದಾರೆ ಎಲ್ಲ ಸ್ನೇಹಿತರು ಕೂಡ. ತುಂಬಾ ಚೆನ್ನಾಗಿದೆ ಈ ಉದ್ಯಾನವನ. ತಂಪಾಗಿ ಪಕ್ಷಿಗಳ ಒಂದು ಕಲರವ, ಪಕ್ಷಿಗಳ ಸದ್ದು, ಕೂಗು. ಬಹುಶಃ ಬೆಂಗಳೂರಿನಲ್ಲಿ ಈ ತರ ಒಂದು ಪಕ್ಷಿಗಳ ಒಂದು ಕೂಗೆಲ್ಲ ಕೇಳಿಸೋದು ತುಂಬಾ ಕಮ್ಮಿ ಇದೆ. ಸೊ ಬನ್ನಿ ಹೀಗೆ ಒಂದೇ ತೋರ್ಸ್ಕೊಂಡು ಹೋಗ್ತೀವಿ. ನೋಡಿ ಸ್ನೇಹಿತರೆ, ಈ ಒಂದು ಉದ್ಯಾನದಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ಒಂದು ಸ್ಪೀಕರ್ ಸಿಸ್ಟಮ್. ಸಾಂಗ್ ಬರುತ್ತೆ, ಒಳ್ಳೊಳ್ಳೆ ಹಾಡುಗಳು ಬರುತ್ತೆ, ಚಲನಚಿತ್ರ ಹಾಡುಗಳು. FM ಅಲ್ಲಿ ಯಾವ ರೀತಿ ಬರುತ್ತೆ ಇಲ್ಲೂ ಹಾಗೆ ಬರ್ತಾ ಇರುತ್ತೆ. ನೋಡಿ ಇವಾಗ ಅದು ಪ್ಲೇ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ ಸ್ಟನ್ಸ್ ಎಲ್ಲ ನಡೀತಾ ಇದೆ. ಯಂಗ್ಸ್ಟರ್ಸ್ ಎಲ್ಲ ಸ್ಟನ್ಸ್ ಎಲ್ಲ ಪ್ರಾಕ್ಟೀಸ್ ನಡೀತಾ ಇದೆ. ಸೊ ನಾನು ಬನ್ನಿ ಒಂದೊಂದೇ ಉದ್ಯಾನವನದ ಬಗ್ಗೆ. ನೋಡಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಬೇಸಿಗೆ ಮಕ್ಕಳಿಗೆ ಒಂದು ಒಳ್ಳೆ ಜಾಗ ಇದು. ಬಿಸಿಲಿಲ್ಲ, ತಂಪಾಗಿದೆ. ಸೊ ಎಲ್ಲ ಗಿಡಗಳಿಗೂ ನೀರು ಹಾಕಿ ಇದು ಮಾಡಿರೋದು ನಮ್ಮ ತುಂಬಾ ಚೆನ್ನಾಗಿದೆ. ಇವಾಗ ಒಂದು ವಿಶೇಷತೆ ಏನು, ವಿಶ್ವೇಶ್ವರಯ್ಯ ಒಂದು ಹೆಸರು ಹೇಗೆ ಬಂದು ಈ ಉದ್ಯಾನವನಕ್ಕೆ ಅನ್ನೋದನ್ನ ನಾನು ತೋರಿಸ್ತೀನಿ. ಇಲ್ಲಿ ವಿಶ್ವೇಶ್ವರಯ್ಯ ಅವರ ಪ್ರತಿಮೆ ಇದೆ. ಅವರ ಒಂದು ಏನೇನು ಅವರು ಇನ್ವೆನ್ಷನ್ ಮಾಡಿದ್ದಾರೆ, ಏನು ಅಂತ ಅವರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇಲ್ಲಿದೆ. ಮೈಸೂರು ಸಾಬೂನು ಕಾರ್ಖಾನೆ ಸ್ಥಾಪನೆ ಇದೆ, ವಿಶ್ವವಿದ್ಯಾಲಯ ಸ್ಥಾಪನೆ, ಬ್ಯಾಂಕ್ ಸ್ಥಾಪನೆ.
ಏನೇ ಆದರೂ ಫ್ರೆಂಡ್ಸ್ ಮರ ಗಿಡಗಳು ಇರಬೇಕು. ಏಕೆಂದರೆ ಪರಿಸರಕ್ಕೆ ಮರ ಗಿಡಗಳು ಇರಬೇಕು ಫ್ರೆಂಡ್ಸ್. ಮರ ಗಿಡಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ಮರ ಗಿಡಗಳು ಇದ್ರೇನೆ ಮಳೆ. ನೋಡಿ ಎಷ್ಟು ವಾತಾವರಣ, ಎಷ್ಟು ತುಂಬಾ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪಾರ್ಕು. ಮಕ್ಕಳುಗಳಿಗೆಲ್ಲ ತುಂಬಾ ಆಟ ಆಡೋದಕ್ಕೆಲ್ಲ ಅಚ್ಚುಕಟ್ಟಾಗಿದೆ ಫ್ರೆಂಡ್ಸ್. ನೋಡಿ ಯಾವ ತರ ಸಸಿಗಳು, ಗಿಡಗಳು, ಮರಗಳು, ಎಷ್ಟು ವಾತಾವರಣ ಎಷ್ಟು ಅಚ್ಚುಕಟ್ಟಾಗಿದೆ ಅಂದ್ರೆ ಇದ್ರೊಳಗಡೆ ನಾವು ಬಂದ್ರೆ ಎಲ್ಲೂ ಬಂದಿದ್ದೀವಿ ಅನ್ನೋದೇ ಅರ್ಥ ಆಗಲ್ಲ ಫ್ರೆಂಡ್ಸ್. ಆ ತರ ಇದೆ ನಿಜವಾಗ್ಲು. ಇದು ಬಸವೇಶ್ವರ ನಗರ ಹತ್ತಿರ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಮಕ್ಕಳು ಆಟ ಆಡೋದಕ್ಕೆ ಅಂತಾನೆ ಈ ಪಾರ್ಕಿನೊಳಗೆ ಒಂದು ಮಯಾನ ಒಂದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಜನ ಮಕ್ಕಳು ಇದು ಮಾಡ್ತಾ ಇದಾರೆ, ಎಷ್ಟು ಜನ, ನೂರಾರು ಜನ ವಾಕಿಂಗ್ ಒಳಗೆ ಹೋಗ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ಉಷಾ ಹಾಗೂ ಅವರ ಫ್ರೆಂಡ್ಸ್